ಶ್ರಾವಣ ಮಾಸದ ನಿಮಿತ್ತವಾಗಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದ ಶ್ರೀ ಸಿದ್ದೇಶ್ವರ ಸಂಸ್ಥಾನ ಕಟ್ಟಿಮನಿ ಹಿರೇಮಠದ ಆವರಣದಲ್ಲಿ ಕವಿ ಕೃತ ಮಹಾಪವಾಡ ಪುರುಷ ನಾಲತ್ವಾಡ ಶ್ರೀ ವೀರೇಶ್ವರ ಶರಣರ ಮಹಾಪುರಾಣ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು, ಶ್ರಾವಣ ಮಾಸದಲ್ಲಿ ಸಂತ ಶರಣರ ಜೀವನ ಚರಿತ್ರೆಯನ್ನು ಶ್ರವಣ ಮಾಡುವುದರಿಂದ ತನು ಮನ ಶುದ್ಧವಾಗಿ ಭಕ್ತಿ ಭಾವದ ಬೀಜ ಮೊಳಕೆಯೊಡೆದು ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಪುರಾಣ, ಪ್ರವಚನ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಾತ್ವಿಕತೆ ಮತ್ತು ಸಂಸ್ಕಾರವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದರು. ಪುರಾಣ ಕಾರ್ಯಕ್ರಮಗಳ ಮೂಲಕ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಲಿ, ಬರಗಾಲ ನಿವಾರಣೆಯಾಗಿ ರೈತರ ಬಾಳಿಗೆ ಆಸರೆಯಾಗಲಿ ಹಾಗೂ ನಾಡಿನ ಜನರು ಸುಖ ಶಾಂತಿ ಮತ್ತು ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಲಿ ಎಂದು ಆಶಿಸಿದರು. ಇದೇ ವೇಳೆ ಮಾತನಾಡಿದ ವೀರೇಶ್ ಎಸ್ ಕೂಗು, ಭವ್ಯ ಪರಂಪರೆ ಹೊಂದಿರುವ ಅಳವಂಡಿಯ ಶ್ರೀಮಠವು ನಾಡಿಗೆ ಬೆಳಕಾಗಿದೆ. ವಿವಿಧ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಭಕ್ತರ ಏಳಿಗೆಗಾಗಿ ಶ್ರಮಿಸುತ್ತಿದೆ. ಪುರಾಣ ಮತ್ತು ಪ್ರವಚನ ಕಾರ್ಯಕ್ರಮಗಳಿಂದ ಮನುಷ್ಯರಲ್ಲಿರುವ ಕೆಟ್ಟ ಗುಣಗಳು ದೂರವಾಗಿ ಧರ್ಮ ಹಾಗೂ ಕಾಯಕದ ಬಗ್ಗೆ ಕಾಳಜಿ ಹೆಚ್ಚಾಗುತ್ತದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರಾವಣ ಮಾಸದಲ್ಲಿ ಪುರಾಣ ಶ್ರವಣ ಮಾಡುವುದರ ಮಹತ್ವ ಹಾಗೂ ಸಂತ ಶರಣರ ಆದರ್ಶ ಜೀವನ ಸಂದೇಶಗಳನ್ನು ಸಮಾಜಕ್ಕೆ ತಲುಪಿಸುವ ಅಗತ್ಯದ ಕುರಿತು ಮಾತನಾಡಿದರು. ನಂತರ ಖ್ಯಾತ ಪ್ರವಚನಕಾರರಾದ ರಾಜಗುರು ಗುರುಸ್ವಾಮಿ ಕಲಕೇರಿ ಅವರ ನೇತೃತ್ವದಲ್ಲಿ ಕಲಾವಿದರಾದ ಮರಿಸ್ವಾಮಿ ಹಾಗೂ ಮುತ್ತಣ್ಣ ಅವರು ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶರಣರ ಜೀವನ ಆದರ್ಶಗಳು ಹಾಗೂ ಧಾರ್ಮಿಕ ಮೌಲ್ಯಗಳ ಕುರಿತು ಭಕ್ತರಿಗೆ ಪ್ರವಚನದ ಮೂಲಕ ಸಂದೇಶ ಮುಖಂಡರಾದ ಭೀಮರೆಡ್ಡಿ ಗದ್ದಿಕೇರಿ, ದೇವಪ್ಪ ಕಟ್ಟಿಮನಿ, ಮಂಜುನಾಥ್ ಹಿರೇಮಠ್, ಅನೂರು ಶಂಗಡ, ವೀರಭದ್ರಯ್ಯ, ಸಿದ್ದಣ್ಣ ಉರಿಸೆಟ್ಟರ್, ಗಿರೀಶ್ ಕಣವಿ, ಇಸ್ಮಾಯಿಲ್ ಕೋಳೂರ್, ಹನುಮಂತಪ್ಪ ಕರಡಿ, ಎ.ಟಿ. ಕಲ್ಮಠ್, ಡಾಕ್ಟರ್ ಚನ್ನೇಶ್ ಇನಾಮದಾರ್, ರವಿಶಂಕರ್ ಇನಾಮದಾರ್, ಚಂದ್ರಪ್ಪ ಜಂತ್ಲಿ, ಜಗನ್ನಾಥ ರೆಡ್ಡಿ ದಾಸರೆಡ್ಡಿ, ಫಕೀರಜ್ಜ ಕೋಡಿಮಟ್ಟಿ, ರಮೇಶ್ ಸುಣಗಾರ್, ಗೌಸಿದ್ದರೆಡ್ಡಿ ಗದ್ದಿಕೇರಿ, ರಮೇಶ್ ಸುಣಗಾರ್, ಗೌಸಿದ್ದರೆಡ್ಡಿ ಗದ್ದಿಕೇರಿ, ಇಮಾಮ್ ಸಾಬ್, ಬಸವರಾಜ್ ತುಬಾಕಿ, ಶರಣಪ್ಪ, ಶಂಭು ಪೂಜಾರಿ ಸೇರಿದಂತೆ ಮಠದ ಭಕ್ತರು, ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಶಿಕ್ಷಕ ನೀಲಪ್ಪ ಅಖಂಡ ಈ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಮಾಡಬೇಕಾಗಿತ್ತು, ಅದನ್ನ ತಗೊಂಡಿದ್ದಾರೆ. ಕ್ಷಮಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಗೈದಂತಹ ಶ್ರೀ ಇಲ್ಲಿ ನಡೆದಿರ್ತಕ್ಕಂಥ ಉಳಿದೆಲ್ಲ ಮತ್ತು ಈಗಾಗಲೇ ಕಾರ್ಯಕ್ರಮ ಶರಣಾರ್ಥಿ ಮಾಡಿ ಮೊಟ್ಟ ಮೊದಲು ಹೇಳಿದವರು ಹೋಗು ವಕೀಲರು ಅವರ ನಮ್ಗೆ ಏನಾಗಿದೆ ಅಂದ್ರೆ 4ನೇ ಕಾರ್ಯಕ್ರಮ ಬಿಡುವಿಲ್ಲದ ಮುಂಜಾನೆ ಹಿಡಿದು ಇಲ್ಲಿವರೆಗೆ ಬಿಡುವಿನ ಇಲ್ಲ ವಿಶ್ರಾಂತ. ಇವಾಗಲೂ ಕೂಡ ಬಹಳ ಒಳ್ಳೆ ಒಬ್ಬ ಪ್ರಸಿದ್ಧ ಸಂಗೀತಕಾರರು, ಅದರ ಜೊತೆಗೆ ಕವಿಗಳು ಕೂಡ ಬರೆದಿದ್ದಾರೆ. ಅಂತ ಒಂದು ಅದರಲ್ಲಿಯೂ ಕೂಡ ಸುಪ್ರಭಾತಗಳನ್ನ ಮಾಡಿಸಬಾರದು. ಮುಂಡ್ರಿ ಮಠದ ಸುಪ್ರಭಾತ ಹಾಗೆ ಅದರ ಜೊತೆಗೆ ಅನೇಕ ಸುಪ್ರಭಾತಗಳನ್ನು ಬರೆದಂತ ಆನಂದಪೂರ್ವವಾದಂತ ಶ್ರಾವಣ ಮಾಸ ಬರಗಾಲ ಬರ್ತೈತಿ ಹೋಗ್ತೈತಿ, ಆ ಮಾಸ ಬೇರೆ. ಆದ್ರೆ ಶ್ರಾವಣ ಮಾಸ ಏನೈತಿ ಪ್ರತಿ ವರ್ಷನೂ ಕೂಡ ಬರ್ತೈತೆ. ಒಂದು ತಿಂಗಳ ಬಂದಾಗ ಅದರ ಉಪಯೋಗ ನಾವು ಮಾಡ್ಬೇಕು. ಶ್ರವಣ ಅಂದ್ರೆ ಕೇಳುವಂತಹ ಮಾಸ. ಕೇಳುವಂತಹ ಮಾಸದಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಕೇಳಬೇಕು. ಇವಾಗಲೂ ಕೂಡ ಪುರಾಣ ಅಂತಕ್ಕಂಥದ್ದು ಏನು? ಪುರಾಣ ಅಂತಂದ್ರೆ ಪುರಾಣವೆಂಬುದು ಪುಂಡರಗೋಷ್ಠಿ. ಅವ್ರ ಅರ್ಥ ಏನ್ ಮಾಡ್ತಾರಂದ್ರೆ ಕೆಲಸ ಇಲ್ದವ್ರು ಕುಂತ್ಕೊಂಡು ಕೇಳೋದು ಪುಂಡರಗೋಷ್ಠಿ. ಪುಂಡ್ರ ಅಂದ್ರೆ ಕಬ್ಬನ್ನೇ ಅದು ಮ್ಯಾಲಿಂದ ಕೆಳತನ ತಿನ್ಕೋತ ಹೋದ್ರೆ ಈ ಹೆಚ್ಚಾಕೋತ ಹೋಗುದು. ಮ್ಯಾಲಿಂದ ಕೆಳತನ ಮಾಡಿದ್ರು. ಅದಕ್ಕೆ ಅಂಥ ಪುರಾಣ ಯಾವುದು ಅಂದ್ರೆ ಪುಂಡ್ರಗೋಷ್ಠಿ ಅಂದ್ರೆ ಈ ಆಗ್ತಕ್ಕಂಥ ದಿನ ನಿತ್ಯ ಕೇಳ್ತಾ ಹೋದಂಗ ಕಬ್ಬು ಹ್ಯಾಂಗ ಗಟ್ಟಿ ಆಗ್ತದೆ, ಆಗ ಆ ರೀತಿ ಒಳಗೆ ಆಗ್ತದೆ. ಆತ್ಮರ ಚರಿತ್ರೆ ಅದು ಕಳೆಯಲಾಗುವುದಿಲ್ಲ. ಮತ್ತೆ ಕೇಳಿದಾಗ ಇವಾಗ ವೀರೇಶ್ವರ ಶರಣರ ಪುರಾಣವನ್ನ ನೀವೆಲ್ಲ ಕೇಳೋದಕ್ಕಂತ ಆಧುನಿಕ ಕಾಲದ 20ನೇ ಶತಮಾನದ ದೊಡ್ಡ ಶರಣ ಜೀವನ ಹೇಗಿರಬೇಕು ಅಂತಂದ್ರೆ ಆ ರೀತಿ ಅವರ ತಾಮ್ರ ದುಡ್ಡುಗಳನ್ನ ಶಿವಮಂದಿರ ಸ್ಥಾಪನೆಗಾಗಿ ಕೊಡ್ತಾರೆ. ಅದನ್ನ ಶಿವಮಂದಿರದಲ್ಲಿ ಕೂಡಿದ್ದಾರೆ. ಆ ರೀತಿ ಎಲ್ಲರ ಬದುಕು ಅಂಥ ಶರಣ ಅವರು ಕಟ್ಟ ಒಂದು ನಿಜವಾದಂತಹ ಜನ ಜೀವನವನ್ನು
ಒಮ್ಮೆ ಶರಣರ ಬಗ್ಗೆ ಬಹಳ ಕೆಲವು ಜನ ಇರ್ತಾರ ಊರೊಳಗೆ ಇತಿಹಾಸ ಅವ್ರು ಏನ್ ಮಾಡ್ತಾರ ಅಂದ್ರೆ ಶರಣರು ದಿನನಿತ್ಯ ಕಾಯಕ ಮಾಡ್ಕೊಂಡು ಇದು ಮಾಡ್ಕೊಂಡು ಏನೇನೋ ಮಾಡ್ತಾರೆ. ಅದಕ್ಕೆ ಒಂದು ಪ್ರವೇರಿದಂತ ಇದನ್ನ ನಗರನ್ನ ಅವ್ರಿಗೆ ಪ್ರಚೋದನೆ ಮಾಡ್ತಾರೆ, ಹಾಯಾಕ್ ಬಿಡ್ತಾರೆ. ಒಂದು ಹಾಯಾಕ್ ಹತ್ತಿದ್ರೆ ಶರಣರು ಏನಪ್ಪಾ ನೀವು ನೋವಾಯ್ತಂತ ಅನ್ನ ಕೈ ಆಡಿದ್ರು. ಇವಾಗ ಶರಣರು ಇದರ ಮೇಲೆ ಕೈ ಆಡಿಸಿದ್ರು ಅದರ ತೂಕನ ಅದರ ಏನು ಕಪ್ಪು ಅಡಿಗೆ ಶಾಂತ ಆಗ್ತದೆ, ಮನೆ ಆಗ್ತದೆ. ಹಾಗೆ ಇಂತಹ ಒಂದು ಯಾಕಂದ್ರೆ ಶರಣರ ಭಾವ ಮೃದು ಹೃದಯ, ಅವರ ಭಾವನೆ ಎಂತಾದಂದ್ರೆ ಬಹಳಷ್ಟು ಮೃದು ಹೃದಯವಾದಂತಹ ಶರಣರ ಹೃದಯ. ಅದಕ್ಕೋಸ್ಕರ ಅವರ ಜೀವನದಲ್ಲಿ ಅವರು ಒಂದು ದೇವಿ ಜಾತ್ರೆ ಮಾಡುವ ಕಾಲಕ್ಕೆ ಐದು ಮನೆ ಭಿಕ್ಷಾಂತಿ ಅಂತ ಅವ್ರ ಮನೆ ಭಿಕ್ಷಾಂತಿ ಅಂತ ಅವ್ರ ಮನೆ ಮುಂದೆ ನಿಂತ್ರೆ ಅದು ಸುಭಕ್ತರ ಮನೆ. ನೀಡಿದ್ರೆ ಸರಿ, ನೀಡದಿದ್ರೆ ಮುಂದಿನ ಮನೆ ಹೋದ. ಧರ್ಮಪತ್ನಿ ಗುರುದೇವಿ ಕೂಡ ಇಷ್ಟೇ ಒಂದು ಸಾತ್ವಿಯಾಗಿ ಒಳ್ಳೆಯ ಒಬ್ಬ ಶರಣನಿಗೆ ಸಾಥಿಯಾಗಿರ್ತಕ್ಕಂಥ ಕಾಣಿಕೆ ಇಟ್ಟು ಕೊಟ್ಟರು. ಅದನ್ನ ಅಂಗೈಕೆ ಹೊಡೆದಾಗ ಅವತ್ತಿನಿಂದ ನಮಗೆ ನಿಜವಾಗೂ ಕೂಡ ಶರಣರು ಹೃದಯ ನಿಂತಿದ್ರೆ ಅಥವಾ ಅಂತಃಕರಣದಿಂದ ಪ್ರೀತಿಯಿಂದ ಕೊಟ್ಟಂತ ಅವರ ಏನು ಕೊಡುಗೆ ಭಕ್ತಿ ಭಕ್ತಿಯಿಂದ. ಯಾಕಂದ್ರೆ ನಮಗೂ ಮುಂಜಾನೆ ಹಿಡಿದು ಅಡ್ಡಾಡಿ ಮಾಡಿ ಕುಂದು ಸಾಕಾಗಿತ್ತು. ಶಿವಮೂರ್ತಿ ಸ್ವಾಮಿಗಳಂತೂ ಅವರು ಬಹಳ ಇದ್ದಂಗಿದ್ರು. ಅವ್ರನ್ನೂ ಕೂಡ ನಾವು ನೋಡಿದ್ವಿ. ಅವರು ಕಾರ್ಯಕ್ರಮಕ್ಕೆ ನಮ್ಮನೆಯೂ ಕೂಡ ಬಂದಿದ್ರು. ಅನೇಕ ಸಲ ಅವ್ರ ಜನ ಕಳೆದಿದ್ರು. ಇಂತಹ ಒಂದು ಈ ಕಾರ್ಯಕ್ರಮಗಳಲ್ಲಿ ನಿಜವಾಗಲೂ ಕೂಡ ಭಾಗಿಯಾಗಿ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ನನ್ನೀಗ ಮರಳು ಸಿದ್ದೇಶಿ ಹಿರೇಮಠ ಆವರಣದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ದ್ಯಾಂಪುರ ಚನ್ನಕವಿ ಮಹಾಪುರರ ಭಕ್ತಿ ವಿಶೇಷವಾಗಿ ಪ್ರಾರಂಭಗೊಳ್ಳುತ್ತದೆ. ಈ ಶ್ರೀಮಂತ ದೊಡ್ಡ ನೈಂಗಕೋರ ಅವ ಎಷ್ಟು ಶ್ರೀಮಂತ ಇದ್ನಂದ್ರೆ ಏನ್ ಮಾಡಿಸಿದ್ದ